ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಸರಿ, ಪ್ರಮೋದ ದೇವಿ ಅವರು ಏನು ನಮಗೂ ಮೋಸ ಮಾಡ್ಬಿಟ್ಟಿದ್ಯಲ್ಲೋ ಆ ನಾಣಿ ನೇತ್ರ, ನೀವಾದ್ರೂ ಹೇಳ್ಬಾರ್ದ? ನೀವ್ ಹೇಳಿದ್ರೆ ನನ್ ಬೇಡ ಅಂತಿದ್, ನಾ ಒಪ್ಕೊಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗಿದ್ದಾಗೋಯ್ತು, ಸರಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ ಇದ್ದವಳು, ಒಳ್ಳೆಡಿ ಬರೀ ದೀಪ ಹಚ್ಚಿದ್ರೆ ಹೆಂಗೆ, ಈಗ ತಾನೇ ಸೊಸೆ ಅಂತ ಒಪ್ಕೊಂಡಾಗಿದೆ, ಹೊಸ್ದಾಗ್ ಬಂದಿದ್ದಾಳೆ, ಈಗ ಹೊಸ್ದಾಗ್ ನಾವು ಮನೆ ತುಂಬಿಸ್ಕೋಬಾರ್ದಾ ಸೊಸೆ ಅಂತ ಹೇಳಿ ಸೇರಿಸಿ ಆರ್ತಿ ಎತ್ತಿ ಮನೆ ತುಂಬಿಸ್ಕೊಳ್ಳೋಣ. ಆಯ್ತು, ಹಾಗೆ ಆಗ್ಲಿ. ಅನಿಕಾ, ಅಂಬಿಕಾ ಆರ್ತಿ ಎತ್ಬಿಟ್ಟು ಒಳಗ್ ಕಟ್ಕೊಳ್ರಮ್ಮ. ನೀನೆ ಇನ್ಯಾರು ಮಾಡ್ತಾರೆ ಚಿಲ್ಲಿ, ಈ ಮನೆ ದೊಡ್ಡ ಸೊಸೆ ಅಲ್ವಾ, ಮಾಡು ಅಂತ ಅಂತಾಳೆ. ಸರಿ, ಆನಂತರ ಇಬ್ರು ಕೂಡ ದುಮು ಅನ್ಕೊಂಡಿಬ್ರು ಆರ್ತಿ ಎತ್ತಕ್ಕೆ ಅಂತ ಸಿದ್ಧಗೊಳಿಸ್ತಾರೆ. ಆರ್ತಿ ಎತ್ತುತ್ತಾ ಇರ್ತಾರೆ. ಇತ್ತ ಕಾವೇರಿಗಂತೂ ತುಂಬಾನೇ ಖುಷಿ. ಆದ್ರೆ ಇವರಿಬ್ರಿಗೆ ಮಾತ್ರ ಅನಿಕಾ ಅಂಬಿಕಾಗೆ ಇಂಥ ಕೆಲಸದವಳನ್ನ ಒಪ್ಕೊಂಡಲ್ಲ ನಮ್ ಚಿಕ್ಕು ಅಂತ ಹೇಳಿ ಅನಿಕಾ. ಇತ್ತ ಅಂಬಿಕಾ, ಈ ಕೆಲಸದವಳು ನಾವು ಆರ್ತಿ ಎತ್ತಬೇಕಾ ಮನೆ ಸೊಸೆ ಅಂತ ಹೇಳಿ, ಛೆ ಎಂತ ಇದಪ್ಪ ಅಂತ ಹೇಳಿ ಮುಖನ ಉರ್ಸ್ಕೊಂಡು ಆರ್ತಿ ಎತ್ತುತ್ತಾ ಇರ್ತಾರೆ. ಆದ್ರೆ ಈ ಕಾವೇರಿ ಮಾತ್ರ ಫುಲ್ ಖುಷಿಯಾಗಿರ್ತಾಳೆ. ಹೇಗೋ ಪಾಪ ನೇತ್ರ ಅನಾಥವಾಗಿ ಇದ್ಲು, ಅಜ್ಞಾತವಾಗಿ ಈ ಕಳಬೇಕು ಹಂಗಂಗೆ ಕಳ್ತಂದಲ್ಲೇ ಸಂಸಾರ ಮಾಡ್ತಿದ್ದ. ಹೀಗೋ ಗಂಡ ಹೆಂಡತಿ ಅಂತ ಆದ್ರಲ್ಲ, ಇವನು ಹೆಂಡತಿ ಅಂತ ಒಪ್ಕೊಂಡ್ ಮನೆಗ್ ಬರಂಗಾಯ್ತಲ್ಲ, ಅದೇ ನನಗ್ ಸಂತೋಷ. ಕಾಂತುಗೆ ಅಪ್ಪ ಅಂತ ಸಿಕ್ಕಿದ್ರು ಅಂತ ಹೇಳಿ ಬಹಳ ಖುಷಿ ಪಡ್ತಾಳೆ ಕಾವೇರಿ ಕಣ್ಮಿಟಕ್ಸ್ಕೊಂಡು. ಅನಂತರ ಈ ಕಡೆ ನಾಣಿ ಹೇಗೋ ಪುತ್ತೂರು ಮಾಲಿಂಗೇಶ್ವರನ ದಯದಿಂದ ನನ್ನ ಸುಬ್ಬಕ್ಕನಿಗೆ ಬಾಳ ಸಿಕ್ತಲ್ಲ, ಸಾಕು ಸಂತೋಷ, ನನಗೆ ಇಷ್ಟ ಬೇಕಾಗಿತ್ತು ನನಗೆ ಅಂತೇಳಿ ಅವನು ಕೂಡ ಸಂತೋಷ ಪಡ್ತಾನೆ. ಅನಂತರ ರವಿ ಅವನಿಗೂ ಕೂಡ ಸಮಾಧಾನ ಆಗತ್ತೆ. ಕೈ ಹಿಡ್ಕೊಂಡು ಸೇರೋದಿ ಅಂತ ಹೇಳಿ ಹೇಳ್ತಾನೆ. ಸೇರೋದು ಒಳಗ್ ಬರ್ತಾರೆ. ಒಳಗ್ ಬಂದ್ಮೇಲೆ ಪ್ರಮೋದ ದೇವಿಯವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ನಮಸ್ಕಾರ ಮಾಡ್ಕೊಂಡ ಪ್ರಮೋದ ದೇವಿಯವರು ಮನಸ್ಸು ತುಂಬಿ 100 ಕಾಲ ಮುತ್ತೈದೆಯಾಗಿ ಚೆನ್ನಾಗಿರಮ್ಮ, ಚೆನ್ನಾಗಿ ಬಾಳಮ್ಮ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಶಶಿಯವ್ರ ಹತ್ರನು ಕೂಡ ಆಶೀರ್ವಾದ ಪಡ್ಕೋತಾರೆ. ಅವರು ಕೂಡ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಒಪ್ಕೊಳ್ತಾರೆ. ಈ ಕಡೆ ಕಾವೇರಿ ಅಗಸ್ತ್ಯನ ರೂಮ್ ಹತ್ರ ಹೋಗಿ, ಆ ದೇವ್ರು ನಿನ್ಗೆ 2 ಮದುವೆ ಹಾಕೋ ಚಾನ್ಸ್ ಕೊಟ್ಟಿದ್ದೆ, 2 ಮಿಸ್ ಮಾಡ್ಕೊಂಡಲ್ಲಯ್ಯ, ಏನ್ ಹೇಳ್ತೀಯ? ಆದ್ರೆ ನೀನು ನಾನ್ ಮದ್ವೆ ಆಗ್ಬೇಕಿತ್ತ? ಕಾವೇರಿ ಎಲ್ಲ ಹೇಳ್ತಾ ಇದೀಂತಾನೆ, ನೀನ್ ಕರ್ಕೊಂಡ್ ಬಂದಿದ್ಯಲ್ಲ ಆ ಹುಡುಗಿನ, ಆ ಹುಡುಗಿ ರಾತ್ರಿ ಎಲ್ಲ ನಿನ್ ಫೋಟೋ ಹಿಡ್ಕೊಂಡ್ ಜಪ ಮಾಡ್ಕೊಂಡ್ ಕಣಯ್ಯ, ಅವಳೇ ಮದ್ವೆ ಬೇಡ ಅಂತ ಹೇಳ್ಬಿಟ್ಲು. ಏನಪ್ಪ ನನ್ಗೆ ಯಾಕೋ ನಿನ್ ಜಾತಕನ ಒಂದ್ಸತಿ ಯಾವ್ದ ಜ್ಯೋತಿಷಿಕ್ ತೋರ್ಸೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹಂಗ ಅಂತಿದಂಗೆ ದುರ್ಗುಟ್ಕೊಂಡ್ ನೋಡಕ್ ಶುರು ಮಾಡ್ತಾನೆ. ಏನ್ ಗುರಾಯಿಸ್ತಾನೆ ಕಾವೇರಿ ಮೇಲೆ. ಕಾವೇರಿಗೆ ಅರ್ಥ ಆಗೋಗ್ಬಿಡ್ತದೆ ಅವಳಿಗೆ. ಯಾಕೆಂದ್ರೆ ಮೊದ್ಲೇ ಗೊತ್ತಿತ್ತು ನನ್ನ ಅಗಸ್ತ್ಯ ಸರ್ ಅಲ್ಲ ಅನ್ನುವಂಥದ್ದು. ಮತ್ತೆ ಕೆದಕಕ್ಕೋಸ್ಕರನೇ ಬಂದಿರ್ತಾಳೆ. ಇಲ್ಲಿಗೆ ಈ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ.